ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈತನನ್ನ ಈಗ ಧುರಂಧರ್, ನಯಾ ಧುರಂಧರ್ ಅನ್ನೋ ರೀತಿಯಾಗಿ ಬಹಳ ಜನ ಬಿಂಬಿಸ್ತಾ ಇದ್ದಾರೆ. ನೋಡಿ, ಅನಿಮಲ್ ಅಂತ ಸಿನಿಮಾಗಳು, ಧುರಂಧರ್ ಅಂತ ಸಿನಿಮಾಗಳು, ಅದರಲ್ಲಿ ಕ್ರೌರ್ಯತನದ ಪರಮಾವಧಿ ಯಾವ ರೀತಿಯಾಗಿರುತ್ತೆ ಅಂತ, ಕೆಲವೊಂದು ನೈಜತೆಗೆ ಹತ್ತಿರವಾಗಿರ್ಬೋದು, ಆ ರೀತಿಯಾದಂಥ ಕೃತ್ಯಗಳು ನಡೆದಿರ್ಬೋದು. ಆದರೆ ಅದನ್ನೇ ನಾವು ತುಂಬಾ ಎನ್ಕರೇಜ್ ಮಾಡಿ ಅದನ್ನ ವೈಭವೀಕರಿಸಿದಾಗ ಜನಸಾಮಾನ್ಯರ ಜೊತೆ ಕೆಲವೊಬ್ಬರಲ್ಲೂ ಕೂಡ ಮಾನಸಿಕ ಅಸ್ವಸ್ಥರಲ್ಲೂ ಕೂಡ ಅದು ಯಾವ ರೀತಿಯಾದಂಥ ಪರಿಣಾಮಗಳನ್ನ ಬೀರುತ್ತೆ ಅಂತ, ಆ ಕಾರಣಕ್ಕೆ ಈ ಥರದ ಕೃತ್ಯಗಳು ನಡೆಯುತ್ತೆ ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ಇಡೀ ದೇಶ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ ಇದೇ ಬಿಹಾರ ನೆಲದಲ್ಲಿ ನಡೆದಿರೋದು. ಎಲ್ಲರೂ ಕೂಡ ಈ ಘಟನೆಯಿಂದ ಸ್ವಲ್ಪ ವಿಚಲಿತರಾಗಿದ್ದಾರೆ. ಈ ಥರದ ಘಟನೆಗಳಿಂದ ನಾವು ಕೂಡ ಯಾವ ರೀತಿಯಾಗಿ ಪಬ್ಲಿಕ್ನಲ್ಲಿ ಓಡಾಡೋದು ಅನ್ನೋ ರೀತಿಯಾಗಿ ಆಘಾತ ಮತ್ತು ಆತಂಕಕಾರಿಯಾದಂಥ ವಾತಾವರಣ ಇದೇ ಬಿಹಾರದಲ್ಲೂ ಕೂಡ ನಿರ್ಮಾಣವಾಗಿದೆ. ಗುರುವಾರ ನಿನ್ನೆ ನಡೆದಂಥ ಘಟನೆ ಮಧ್ಯಾಹ್ನದ ಹೊತ್ತಿಗೆ ನಡೀತು. ಆದರೆ ಅದು ಯಾವ ರೀತಿಯಾದಂಥ ಇನ್ನೊಂದು ಸ್ವರೂಪವನ್ನು ಕೂಡ ಪಡೆದುಕೊಳ್ತು ಅನ್ನೋದು ಇಲ್ಲೇ ಅಚ್ಚರಿಯ ವಿಷಯ. ಒಬ್ಬ ಹಿಂದೂ ವ್ಯಕ್ತಿ ಒಬ್ಬ ಮುಸಲ್ಮಾನನ್ನ ಯಾವ ರೀತಿಯಾಗಿ ನಡು ರಸ್ತೆಯಲ್ಲೇ ಬರ್ಬರವಾಗಿ ಆತನ ಪ್ರಾಣವನ್ನೇ ತೆಗೆದುಬಿಟ್ಟ ಅಂತ ಇಡೀ ನೆತ್ತರಿನ ಓಕಳಿ ಇಡೀ ರಸ್ತೆಯ ತುಂಬ ವ್ಯಾಪಿಸ್ಬಿಡ್ತು. ಆದರೆ ಈ ಘಟನೆಯ ನಂತರ ಪೊಲೀಸ್ನವರು ಅದು ಯಾವ ರೀತಿಯಾಗಿ ಅದೇ ರಸ್ತೆಯ ಭಾಗದಲ್ಲಿ ಅಲ್ಲೇ ಒಂದು ಕಾನೂನನ್ನ ಕಾಪಾಡ್ತಕ್ಕಂಥವ್ರು, ಜೊತೆಗೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ನವರೇ ಇನ್ನೊಂದು ಕೃತ್ಯ ನಡಿಲಿಕ್ಕೂ ಕೂಡ ಪ್ರೇರೇಪಣೆಯನ್ನ ಕೊಟ್ಟುಬಿಟ್ರ ಅನ್ನೋ ರೀತಿಯಾದಂಥ ಚರ್ಚೆ ನಡೀತಾ ಇರೋದು. ಸ್ನೇಹಿತರೆ, ಏನಾಯ್ತು ಬಿಹಾರದಲ್ಲಿ, ಯಾಕೆ ನಾನು ಇಡೀ ದೇಶ ಬೆಚ್ಚಿ ಬೀಳುವಂಥ ಘಟನೆ ಅಂತ ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ ಕೂಡ ಅನೇಕ ಕಾರಣಗಳಿದೆ. ನೋಡಿ, ಇದೇ ಬಿಹಾರದ ಫೋರ್ಬ್ಸ್ಗಂಜ್ ಅನ್ನೋ ಒಂದು ಪ್ರದೇಶ, ಅಲ್ಲಿ ಅರಾರಿಯಾ ಅನ್ನೋ ಸಿಟಿ ನಿಮ್ಗೆ ಗೊತ್ತಿದೆ. ಅಲ್ಲಿ ಒಂದು ಸ್ಥಳೀಯ ಮಾರುಕಟ್ಟೆ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ, ಪಿಕಪ್ ಡ್ರೈವರ್ ಚಾಲಕ, ಇನ್ನೊಬ್ಬ ಅಲ್ಲಿ ಸಟ್ಟು ವ್ಯಾಪಾರಿ ಅಂತ ಹೇಳಿ ಕರಿತೀವಿ. ಅಂದರೆ ಸಟ್ಟು ವ್ಯಾಪಾರಿ ಅಂದರೆ ನಿಮಗೆ ಈ ಹುರಿದ ಕಡಲೆ ಬೀಜಗಳನ್ನೆಲ್ಲ ಮಾರ್ತಾ ಇರ್ತಾರಲ್ವ, ಅಲ್ಲಿ ಬಿಹಾರದಲ್ಲಿ ಆತನನ್ನ ಸಟ್ಟು ವ್ಯಾಪಾರಿ ಅಂತ ಹೇಳಿ ಕರೀತಾರೆ. ಒಂದು ಸಣ್ಣ ವಿಷಯಕ್ಕೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಈತ ಧುರಂಧರಾಗಿ ಬದಲಾಗಿದ್ದಾನೆ ಅನ್ನೋ ರೀತಿಯಾದಂಥ ಚರ್ಚೆಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನರೆಲ್ಲರೂ ಕೂಡ ಈ ಕೃತ್ಯವನ್ನ ಎಸಗಿದವನ್ನ ರವಿ ಚೌಹಾಣನ್ನ ಇವತ್ತು ಹೀರೋ ಮಾಡಲಿಕ್ಕೆ ಅಲ್ಲೇ ಬಿಹಾರ ಜನರು ಹೊರಟು ಬಿಟ್ಟಿದ್ದಾರೆ. ಇದೇ ರವಿ ಚೌಹಾಣ್ ಇನ್ನೊಬ್ಬ ನಬಿ ಹುಸೇನ್ ಅನ್ನೋ ವ್ಯಕ್ತಿ. ನಬಿ ಹುಸೇನ್ ಪಿಕಪ್ ಟ್ರಕ್ ಇರುತ್ತಲ್ವಾ, ಆ ಟ್ರಕ್ನ ಚಾಲಕ, ಡ್ರೈವರ್. ಆತ ಏನೋ ಒಂದು ವೆಹಿಕಲ್ನ ಅಲ್ಲಿ ನಿಲ್ಲಿಸ್ಬೇಕಾಗಿತ್ತಂತೆ. ಸಟ್ಟು ವ್ಯಾಪಾರಿ ಕೈಗಾಡಿ ಇರುತ್ತಲ್ವಾ, ಈ ರವಿ ಚೌಹಾಣ್ ಕೂಡ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಈ ಮಾತಿನ ಚಕಮಕಿ ಆದಂಥ ತಕ್ಷಣಕ್ಕೆ ಅಲ್ಲೇ ಯಾವುದೋ ಒಂದು ಮಾರಕಾಸ್ತ್ರವನ್ನು ತೆಗೆದುಕೊಂಡು ಬರ್ತಾನೆ. ಒಂದು ಚಿಕ್ಕ ಚಾಕುವನ್ನು ತೆಗೆದುಕೊಂಡು ಬಂದಂಥ ಈ ರವಿ ಚೌಹಾಣ್ ಈ ನಬಿ ಹುಸೇನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ. ಪ್ರಾಣವನ್ನು ತೆಗೆಯೋದು ಅಂದರೆ ಈ ರುಂಡ ಮುಂಡ ಎರಡನ್ನೂ ಕೂಡ ಬದಲಿ ಮಾಡಿಬಿಡೋದು. ಇದು ಕೇವಲ ಇಷ್ಟಕ್ಕೆ ನಿಲ್ಲೋದಿಲ್ಲ. ನೋಡಿ, ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಧುರಂಧರ್ ಅಂತ ಸಿನಿಮಾಗಳು, ಈ ಅನಿಮಲ್ನಂತಹ ಸಿನಿಮಾಗಳಲ್ಲಿ ನಿಮಗೆ ಕ್ರೈಮ್ನ ಯಾವ ರೀತಿಯ ತೆರೆ ಮೇಲೆ ನೋಡ್ತಾ ಇದ್ರೆ, ಇಡೀ ತೆರೆ ಪೂರ್ತಿ, ಸ್ಕ್ರೀನ್ ಪೂರ್ತಿ ನೆತ್ತರ ಹರಿದಾಡ್ಬಿಟ್ಟಿರುತ್ತೆ. ಅದು ನೆತ್ತರನ್ನ ಹೋಕಳಿಯೇ ಹರಿದು ಬಿಡುತ್ತೆ. ಅದನ್ನು ಸೆಲೆಬ್ರೇಟ್ ಮಾಡಿ ಚಪ್ಪಾಳೆ ಹಾಕಿ ಕುತ್ಕೊಂಡು ಸಿನಿಮಾ ನೋಡೋರು ಅನೇಕರಿದ್ದಾರೆ. ಅದು ಮನುಷ್ಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇದೇ ಕಾರಣ. ಆತ ಇತ್ತೀಚೆಗೆ ರಿಲೀಸ್ ಆದಂಥ ಸಿನಿಮಾ, ನಾನು ಈ ಸಿನಿಮಾದಿಂದ ಜನರು ಬದಲಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅಥವಾ ಈ ಸಿನಿಮಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ವೈಭವೀಕರಿಸಿದಾಗ, ಅದೇ ಸರಿ ಅಂತ ತೋರಿಸ್ಕೊಟ್ಟಾಗ ಈ ಥರದ ಕೃತ್ಯಗಳು ನಡೆಯುತ್ತೆ ಅಂತ. ರವಿ ಚೌಹಾಣ್ ಯಾವ ಭಯ ಇಲ್ಲದೆ, ನಾನು ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗಿತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಅಮಾನವೀಯವಾಗಿ ಆತನ ಎದೆ ಮೇಲೆ ಕುತ್ಕೊಂಡು ಸುಮ್ಮನೆ ನಾನು ಹೇಳಲಿಕ್ಕೂ ಕೂಡ ಒಂಥರ ಭಯ ಯಾಕೆ ಆಗ್ತಾ ಇದೆ ಅಂದರೆ, ಆ ದೃಶ್ಯಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು. ಅದಾದಮೇಲೆ ಅವನು ಅದನ್ನು ಈ ಕೋಳಿ ಕುರಿಗಳನ್ನು ಕತ್ತರಿಸ್ತೀವಲ್ವ, ಹಾಗೆ ಚೆನ್ನಾಗಿ ಕುತ್ಕೊಂಡು ಅದನ್ನು ಪೂರ್ತಿ ಕತ್ತರಿಸಿ ಆ ರುಂಡವನ್ನು ತೆಗೆದುಕೊಂಡು ಪಕ್ಕದಲ್ಲಿ ಇಡೋದು. ಆ ಸುತ್ತಮುತ್ತ ಈ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತಲ್ಲ, ಹಾಗೆ ಆ ನೆತ್ತರಿನ ಒಂದು ರಕ್ತದ ಪೂರ್ತಿ ಅಲ್ಲಿ ಹರಿದಾಡ್ಬಿಡುತ್ತೆ. ಅದಾದ ಮೇಲೆ ಇವನು ಇನ್ನೂ ಯಾವ ರೀತಿಯಾದಂಥ ವಿಚಿತ್ರ ವಿಲಕ್ಷಣ ಮನಸ್ಥಿತಿ ಒಂದು ಅಂದರೆ, ಅದನ್ನು ತೆಗೆದುಕೊಂಡು ಆ ರುಂಡವನ್ನು ತೆಗೆದುಕೊಂಡು ಅಲ್ಲಿ ಮೆರವಣಿಗೆ ಮಾಡ್ತಾನೆ ಅದನ್ನು ಕೈಯಲ್ಲಿ ಇಟ್ಕೊಂಡು. ಜನರೆಲ್ಲರೂ ಕೂಡ ಅದನ್ನು ವಿಡಿಯೋ ಮಾಡ್ಕೊಳ್ತಾರೆ.
ಜನರದ್ದು ಕೆಲವೊಂದ್ಸರಿ ನಾನು ವಿಡಿಯೋ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ, ತಕ್ಷಣಕ್ಕೆ ಪೊಲೀಸ್ನವ್ರು ಇನ್ಫಾರ್ಮ್ ಮಾಡಿದ್ರಾ ಇಲ್ವಾ, ಅಥವಾ ಸಾಮೂಹಿಕವಾಗಿ ಒಂದು ದೊಡ್ಡ ಮಟ್ಟದ ಜನರು ಇರಬೇಕಾದ್ರೆ ಏಕಾಏಕಿಯಾಗಿ ನುಗ್ಗಿದಾಗೂ ಕೂಡ ಅದನ್ನ ಆ ಕೃತ್ಯವನ್ನ ತಡೆಯೋ ಸಾಧ್ಯತೆಗಳಿತ್ತು ಅಂತ ನಾವು ಮಾತನಾಡ್ತೀವಿ. ಬಟ್ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಈ ಮಟ್ಟಿಗೆ ಕ್ರೈಮ್ ಮಾಡ್ಲಿಕ್ಕೆ ಅವನು ಹೇಸೋದಿಲ್ಲ ಅನ್ನೋ ಮನಸ್ಥಿತಿ, ಆ ಪರಮ ಪಾಪಿ ಪರಮ ನೀಚ ಈ ಜನರನ್ನ ಬಿಡ್ತಾನೆ. ಅವನು ಜನರ ಮೇಲೂ ಕೂಡ ಹರಿಹಾಯ್ಲಿಕ್ಕೆ ಮುಂದಾಗ್ತಾನೆ, ಅವ್ರಿಗೂ ಚುಚ್ಚಲಿಕ್ಕೆ ಶುರು ಆಗ್ತಾನೆ. ಎಲ್ರಿಗೂ ಒಂದೊಂದು ಫ್ಯಾಮಿಲಿ ಇದೆ, ಕುಟುಂಬ ಇದೆ, ಸ್ವಲ್ಪ ಭಯಭೀತರಾಗ್ತಾರೆ. ನೋಡಿ, ಇಲ್ಲೂ ಕೂಡ ಅದೇ ಘಟನೆ ನಡೆದಿರೋದು. ಆದರೆ ವಿಡಿಯೋ ಅಂತೂ ಮಾಡ್ಕೊಳ್ತಾ ಇದ್ರು. ತಕ್ಷಣಕ್ಕೆ ಯಾವಾಗ ಈತ ಈ ರೀತಿಯಾದಂಥ ಕೃತ್ಯವನ್ನು ಎಸ್ತು ಅದನ್ನು ಮೆರವಣಿಗೆ ಮಾಡ್ಲಿಕ್ಕೆ ಮುಂದಾಗ್ತಾನಲ್ವಾ, ಜನರು ತಕ್ಷಣಕ್ಕೆ ಏನು ಮಾಡ್ತಾರೆ, ಆತ ಮನೆಗೆ ಹೋಗ್ತಾನಲ್ವಾ, ಮನೆಗೆ ಹೋದ ನಂತರ ಈ ರವಿ ಚವ್ಹಾಣ್ ಅವರ ಮನೆಗೆ ಹೋಗಿ ಒಳಗಿಂದ ಆತನನ್ನು ಎಳೆದುಕೊಂಡು ಬಂದು ಹಿಗ್ಗ ಮುಗ್ಗ ತಳಿಸ್ತಾರೆ, ಬೆನ್ನತ್ತಿ ಹೊಡಿತಾರೆ, ಕಲ್ಲು ದೊಣ್ಣೆ ಕಬ್ಬಿಣದ ರಾಡ್ಗಳಿಂದ ಅವನಿಗೆ ಯಾವ ರೀತಿಯಾಗಿ ತಳಿಸ್ಬೇಕೋ ಆ ರೀತಿಯಾಗಿ ತಳಿಸ್ತಾರೆ. ಪೊಲೀಸ್ನವರು ಈ ಕೃತ್ಯ ನಡೆದಾಗ ಭಯಭೀತರಾಗಿದ್ರಂತೆ. ಅಲ್ಲಿನ ಐ ವಿಟ್ನೆಸ್ಗಳು ಹೇಳೋ ಪ್ರಕಾರ ಅಲ್ಲಿನವರು ಪೊಲೀಸ್ನವರು ಕೂಡ ಭಯಭೀತರಾಗಿದ್ರಂತೆ. ತಕ್ಷಣ ಅದಾದ ಮೇಲೆ ಈ ರವಿ ಚವ್ಹಾಣ್ ಎಳ್ಕೊಂಡ್ಬಂದು ಹೊಡಿಬೇಕಾದ್ರೂ ಕೂಡ ಏನೂ ಆಗದಂತೆ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಫೇಲ್ಯೂರ್ ಇದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಏನೂ ಅವ್ರನ್ನ ತಡೆ ಹಿಡಿಯೋದಾಗಿರ್ಬೋದು, ಅವ್ರನ್ನ ನಿಲ್ಲಿಸೋದಾಗಿರ್ಬೋದು, ಇದು ಯಾವುದಕ್ಕೂ ಕೂಡ ಮುಂದಾಗಲಿಲ್ಲ ಪೊಲೀಸ್ನವರು. ಹೊಡಿಲಿಕ್ಕೆ ಹೆಲ್ಪ್ ಮಾಡಿದ್ರು ಅನ್ನೋ ರೀತಿಯಾಗಿ ಅಲ್ಲಿನ ಐ ವಿಟ್ನೆಸ್ಗಳು ಮಾತನಾಡ್ತಾ ಇರೋದು. ಅವರೇ ಒಂದು ಅವಕಾಶವನ್ನು ಮಾಡಿಕೊಟ್ರು ಅನ್ನೋ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇದೆ. ನೋಡಿ, ಇದೀಗ ನಾನು ಹಿಂದೂ ಮುಸಲ್ಮಾನ್ ಒಂದು ಹಣೆಪಟ್ಟಿ ಕಟ್ತಾ ಇರೋದಿಲ್ಲ. ಇದು ಕೋಮು ಸಂಘರ್ಷ ಯಾಕೆ ಆಗ್ತಾ ಇದೆ ಅಂದರೆ, ರವಿ ಚವ್ಹಾಣ್ ಹಿಂದೂ, ಆತ ಮುಸ್ಲಿಂ ಹುಡುಗ ನಬಿ ಹುಸೇನ್. ರವಿ ಚವ್ಹಾಣ್ ಹಿಂದೂ ಆಗಿರೋದ್ರಿಂದ ದುರಂಧರ್ ಸಿನಿಮಾವನ್ನ ನೋಡಿ ಆತನಿಗೆ ಅದು ಪ್ರೇರೇಪಣೆ ಕೊಟ್ಟಿದೆ, ಹಾಗೆ ಹೀಗೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಮಾಡ್ತಾ ಇದೆ. ಇನ್ನು ಕೆಲವೊಬ್ರು ರವಿ ಚವ್ಹಾಣ್ನ ಸೋಷಿಯಲ್ ಮೀಡಿಯಾದಲ್ಲಿ ದುರಂಧರ್ 2 ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಒಂದು ಕಡೆ. ಇನ್ನ ರವಿ ಚವ್ಹಾಣ್ ಬಗ್ಗೆ ಇನ್ನೊಂದಿಷ್ಟು ಅನುಕಂಪದ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕೆ ಅಂದ್ರೆ, ರವಿ ಚವ್ಹಾಣ್ ಅವರ ಹೆಂಡತಿಗೆ ಈತ ನಬಿ ಹುಸೇನ್ ಅನ್ನೋನು ಒಂದು ಜಿಹಾದಿ ಮನಸ್ಥಿತಿ ಅಶ್ಲೀಲ ಕಮೆಂಟ್ಸ್ಗಳನ್ನು ಕೂಡ ಹಾಕದ್ನಂತೆ, ಮನೆ ಮುಂದೆ ಹೋಗಿ ಕಿರುಕುಳ ಕೊಡ್ತಾ ಇದ್ನಂತೆ, ಕಿರಿಕ್ ಮಾಡ್ತಾ ಇದ್ದಂತೆ, ತಂಟೆ ತಗದೆ ಮಾಡ್ತಾ ಇದ್ದಂತೆ. ಬೇಸಿಕಲಿ ನಾನು ಹೇಳಿದ್ನಲ್ಲ, ಈ ಸ್ಥಳೀಯ ಮಾರುಕಟ್ಟೆ ಪ್ರದೇಶದಲ್ಲಿ ಕೇವಲ ಪಾರ್ಕಿಂಗ್ ವಿಚಾರಕ್ಕೆ ನಡೆದಂಥ ಘಟನೆ ಇದಲ್ಲ, ಇದ್ರ ಹಿಂದೆ ಇನ್ನೊಂದು ರೀತಿಯಾದಂಥ ದ್ವೇಷ ವೈಷಮ್ಯ ಕೂಡ ಇದೆ. ಅದು ಈತನನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ, ಈ ಕೃತ್ಯವನ್ನ ಮಾಡ್ಲಿಕ್ಕೂ ಕೂಡ ತಂದು ನಿಲ್ಲಿಸಿದೆ ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇರೋದು. ಒಂದು ಹಿಂದೂ ಮುಸಲ್ಮಾನ್ ಅನ್ನೋ ರೀತಿಯಾಗಿ ಒಂದಿಷ್ಟು ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಕೆಲವೊಬ್ಬರು ಮಾಡ್ತಾ ಇರೋದು. ಇನ್ನೊಂದು ರೀತಿಯಾಗಿ ಇದಕ್ಕೆ ಹಿಂದೆ ಈ ಥರದ್ದು ಒಂದು ಕಾರಣ ಇದೆ ಅನ್ನೋ ರೀತಿಯಾಗೂ ಕೂಡ ಮಾತನಾಡ್ತಾ ಇರೋದು. ಇನ್ನು ಬಿಹಾರ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅರಾಜಕತೆ ಸೃಷ್ಟಿಯಾಗಿದೆ, BJP ಅಧಿಕಾರಕ್ಕೆ ಬಂದ ನಂತರವೂ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನ ಕಮೆಂಟ್ಸ್ ಕೂಡ ಮಾಡ್ತಾ ಇರೋದು. ಇನ್ನೊಂದು ಕಡೆ ರವಿ ಚವ್ಹಾಣ್ ದಲಿತ ಯುವಕ ಆದ ಕಾರಣಕ್ಕೆ ಆತನನ್ನ ಕರೆದುಕೊಂಡು ಬಂದು ಈ ರೀತಿಯಾಗಿ ಹೊಡೆಯೋ ಮಟ್ಟಕ್ಕೆ ಮುಂದಾದ್ರೂ ಕೂಡ ಜನರು ಪೊಲೀಸ್ನವರು ಮೂಕ ಪ್ರೇಕ್ಷಕರಾಗೆ ನೋಡ್ತಾ ಇದ್ರು. ಇದೇನಾದ್ರೂ ಉಲ್ಟಾ ಆಗಿದ್ರೆ, ಅದೇ ಮುಸಲ್ಮಾನ್ ಯುವಕ ಏನಾದ್ರೂ ಹಿಂದೂ ಯುವಕನನ್ನ ಅಥವಾ ಹಿಂದೂ ವ್ಯಕ್ತಿಯನ್ನ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಪೊಲೀಸ್ನವರು ಅನ್ನೋ ರೀತಿಯಾದಂಥ ಚರ್ಚೆಗಳು. ಯಾಕೆ ಏನು ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ನೋಡಿ, ನಾನು ಅದಕ್ಕೆ ಆರಂಭದಲ್ಲಿ ಹೇಳ್ತಾ ಇದ್ದೆ, ಯಾಕೆ ಸಮಾಜ ಈ ಮಟ್ಟಿಗೆ ಬದಲಾಗ್ತಾ ಇದೆ, ಕ್ರೌರ್ಯವನ್ನ ಈ ರೀತಿಯಾಗಿ ವಿಜೃಂಭಿಸ್ತಾ ಇರೋದು ಯಾಕೆ? ಒಂದ್ ಕಡೆ ಸೊಸೈಟಿಯಲ್ಲಿ ಇರ್ತಕ್ಕಂಥ ಯುವಕರು, ಈತ ಕೇವಲ 30 ವರ್ಷ ರವಿ ಚವ್ಹಾಣ್ಗೆ, ಆತನಿಗೆ ನಬಿ ಹುಸೇನ್ಗೆ 42 ವರ್ಷ, ಇನ್ನು ತುಂಬ ಚಿಕ್ಕ ವಯಸ್ಸು, ಈಗನೂ ಅವನು ಭವಿಷ್ಯವನ್ನು ಕಂಡುಕೊಳ್ಳುವಂಥ ವಯಸ್ಸು. ಆದರೆ ಈ ವಯಸ್ಸಿಗೆ ಈ ಥರದ ಮನಸ್ಥಿತಿ ಒಂದು ನಿರುದ್ಯೋಗ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಬಡತನ ಇರ್ಬೋದು, ಮದುವೆ ಆಗಿಲ್ಲ, ಅದು ಇದು ಮಾನಸಿಕ ಖಿನ್ನತೆಗಳಿರ್ಬೋದು. ಕೇವಲ ಈ ಕೇಸ್ನಲ್ಲಿ ಹೇಳ್ತಾ ಇಲ್ಲ ನಾನು, ಬಹಳಷ್ಟು ಕೇಸುಗಳಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ. ಜೊತೆಗೆ ಆ ಸರ್ಕಾರಗಳು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಯುವಕ ಎಲ್ರಿಗೂ ಕೂಡ ಒಂದು ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಸಹಕಾರವನ್ನು ಮಾಡಬೇಕು ಅನ್ನೋದು ಕೂಡ ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ರವಿ ಚವ್ಹಾಣ್ ಅಥವಾ ಈ ನಬಿ ಹುಸೇನ್ ಈ ರೀತಿಯ ಕಾಂಗ್ರೆಸ್ ಪಕ್ಷಪಾತ ಮಾಡಿದೆ. ನೀವು ನಬಿ ಹುಸೇನ್ ಮನೆಗೆ ಹೋಗಿ ಒಂದಿಷ್ಟು ಪರಿಹಾರವನ್ನು ಘೋಷಣೆ ಮಾಡಿ
ಒಂದಿಷ್ಟು ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಾಗಿ ಲೆಫ್ಟಿಸ್ಟ್ಗಳಿದಾರಲ್ವ, ಈ ಪಂಥೀಯ ಸರ್ಕಾರಗಳ ಆತನಿಗೆ ನೀವು ಎನ್ಕರೇಜ್ ಮಾಡೋ ರೀತಿಯಾಗಿ ಮಾಡಬಾರ್ದು. ನೋಡಿ, ಇಲ್ಲಿ ಇದು ಕೂಡ ತಪ್ಪಾಗತ್ತೆ. ಆತನನ್ನು ಎಳೆದುಕೊಂಡು ಬಂದು ಮತ್ತೆ ರಸ್ತೆಯ ಮಧ್ಯೆ ಆತನನ್ನ ಹೊಡೆದು ಕೊಂದಿರೋದು, ನೀವು ಇದನ್ನ ಎನ್ಕರೇಜ್ ಮಾಡೋದಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾರೆ. ಎರಡೂ ತಪ್ಪು ಇಲ್ಲಿ ನಡೆದಿರೋದು. ಸರ್ಕಾರ ಅದನ್ನು ಕಣ್ಣು ಮುಚ್ಚಿ ಅಥವಾ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಪೊಲೀಸ್ ವ್ಯವಸ್ಥೆ ಅದನ್ನು ನೋಡ್ಕೊಂಡು ನಿಂತಿದೆಯಲ್ಲ, ಅವ್ರದ್ದು ತಪ್ಪಿದೆ ಇಲ್ಲಿ. ಸೊ ಹಾಗಾಗಿ ಈ ಕೇಸ್ನಲ್ಲಿ ಬಹಳ ಸೂಕ್ಷ್ಮವಾಗಿ ಅವಲೋಕಿಸ್ತಕ್ಕಂಥ ವಿಚಾರಗಳು ಕೂಡ ಇದಾವೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ. ಎಷ್ಟು ನಿಮಿಷ ಆಯ್ತು?